ಇದೇ ವೇಳೆ ಶಾಸಕರು ಸೈಕಲ್ನಲ್ಲಿಯೇ ಕೆಎಸ್ಆರ್ಟಿಸಿ ಗ್ರಾಮಾಂತರ ಬಸ್ ನಿಲ್ದಾಣದ ಕಾಮಗಾರಿಯ ವೀಕ್ಷಣೆಗೆ ತೆರಳಿದರು. ಕಟ್ಟಡದ ಕಾಮಗಾರಿಯನ್ನ ವೀಕ್ಷಿಸಿದ ಅವರು ನಿಧಾನಗತಿಯಲ್ಲಿ ಸಾಗುತ್ತಿರುವ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಮಾಡಿ ಮುಗಿಸಬೇಕು. ಈ ಕಟ್ಟಡದ ಮೊದಲನೇ ಅಂತಸ್ತಿನಲ್ಲಿ ಕಮರ್ಷಿಯಲ್ ಮಳಿಗೆಗಳನ್ನ ನಿರ್ಮಾಣ ಮಾಡಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ನಾಳೆ ಸಂಜೆ ಶನಿವಾರ ಸಂಜೆ ಅಲ್ಲಿ ಏನು ಇರ್ಕೊಡ್ತು, ಶನಿವಾರ ಸಂಜೆ ಇಲ್ಲಿ ಏನು ಇರ್ಕೊಡ್ದು ಅವ್ರು ಭಾನುವಾರ ಕೆಲಸ ಮಾಡ್ಬೇಕು. ಎಷ್ಟು ದಿವಸ ಮಾಡಿರಿ ಇಷ್ಟು ಕೆಲಸ ಅಲ್ಲೂ ಮುಗ್ದೋ ಇರೋದಲ್ರಿ. ಹಾಂ ಸರ್, ಈ ಕಡೆ ಪುಟ್ಟಿಂಗ್ ಯಾಕೆ ಹಾಕೊಂಡಿಲ್ಲ ರವಿಶಂಕರ್? ಅದು ಏನಾಯ್ತು ಅಂತಂದ್ರೆ ಇಂದಿರಾ ಕ್ಯಾಂಟೀನ್ ಇದೆಲ್ಲ ಇತ್ತು ಸರ್, ಅಲ್ಲಿ ಎಂಥದ್ದು ಟ್ಯಾಂಕ್ ಎಲ್ಲ ಇತ್ತು, ಅದನ್ನೆಲ್ಲ ಲಿಫ್ಟ್ ಮಾಡಿ ಈಗ ರೆಡಿ ಆಯಿತು ಸರ್. ಅದು ಟ್ಯಾಂಕ್ನ ರಿಮೂವ್ ಮಾಡಿಬಿಟ್ಟು ಅದನ್ನು ಎಲ್ಲ ಇಲ್ಲೂ ಅಪ್ರೋಚ್ ಇತ್ತು ಸರ್, ಇಲ್ಲಿ ತನಕ ಬಂದಿತ್ತು, ಟ್ಯಾಂಕ್ಗಳೆಲ್ಲ ಇತ್ತು ಸರ್, ಅದನ್ನೆಲ್ಲ ನಾವೇ ತಗೊಂಡು ಹೋಗ್ಬಿಟ್ಟು ಈಗ ರೆಡಿ ಮಾಡಿದ್ವಿ. ಈಗ ಅದನ್ನೇನು 3-4 ಡೇಸಲ್ಲಿ ಮುಗಿಸ್ಬಿಡ್ತೀವಿ ಸರ್. ಅಲ್ಲಿ ಗೇಟ್ ಮಾಡ್ಕೊಂಡಿದ್ವಿ ಸರ್, ಗಾಡಿ ತಿರುಗಾಗ ಆ ಕಡೆ ಗೇಟ್ ವಾಲ್ ತಗೊಂಡು ಹೋಗ್ಬಿಟ್ಟಿದ್ರಲ್ಲ ಅಲ್ಲಿ ಹಿಂಗೆ ಇಂದಿರಾ ಕ್ಯಾಂಟೀನ್ ಕಡೆ ವಾಲ್ ಮತ್ತೆ ಬರೋದು ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಅದು ರ್ಯಾಂಪ್ ಬರುತ್ತೆ, ಈ ರ್ಯಾಂಪ್ ಇದೆ, ಈ ರ್ಯಾಂಪ್ ಬರುತ್ತೆ, ಇಳಿಯೋದಕ್ಕೆ ವೆಹಿಕಲ್ ಇಳಿಯೋದಕ್ಕೆ ಈ ರ್ಯಾಂಪ್ ಬರುತ್ತೆ, ಅದು ಹಿಂಗೆ ಕಂಟಿನ್ಯೂ ಆಗಿ ಮತ್ತೆ ಹಿಂಗೆ ವಾಪಸ್ ಬರುತ್ತೆ. ಹಂಗಾಗಿ ನಿಮಗೆ ಸಮಸ್ಯೆ ಇಲ್ಲ, ಅದು ಮಾಡ್ಬೋದು. ಬೇಕಾದ್ರೆ ಲೇಟಾಗಿ ಮಾಡೋ ಒಂಚೂರು ನಡೆಯುತ್ತೆ, ಸ್ವಲ್ಪ ಲೇಟಾಗಿ ನಡೆಯುತ್ತೆ. ಹೌದು ತಾನೆ, ಅದನ್ನ ಹೇಳಿ, ಸ್ವಲ್ಪ ಲೇಟಾಗಿ ನಡೆಯುತ್ತೆ. ಈಗ ಕೆಳಗಡೆ ಎಲ್ಲ ಪುಟ್ಟಿಂಗ್ ಎಲ್ಲ ಆಗಿ ಪಿಲ್ಲರ್ ಆಗಿದೆ, ಈ 30% ಸೆಂಟ್ರಿಂಗ್ ರೆಡಿ ಇದೆ. ನಾಳೆ ನಾಡಿದ್ರಿಂದ ಈಗ 1 ಫ್ಲೋರ್ RCCಗೆ ರೆಡಿ ಇದೆ. ಬೇಸ್ಮೆಂಟಿಗೆ ಇನ್ನೂ ಎಷ್ಟು ಈ ರಾಡ್ ಇದೆಯಲ್ಲ ಅದ್ರ ಹೈಟಿಗೆ ಕಾಣ್ತೀರಾ? ಇಲ್ಲ ಅಷ್ಟೇ, ಅಲ್ಲಿಂದನೇ ಇದು ಸ್ಟಾರ್ಟ್ ಆಗುತ್ತೆ. ಆ ಮೇಲ್ಗಡೆ ಸ್ಲ್ಯಾಬ್ ಬರುತ್ತೆ. ಏನಿದೆ ಅದ್ರ ಮೇಲೆ ಸ್ಲ್ಯಾಬ್ ಕೂರುತ್ತೆ. ಸೊ ಅದ್ರ ಮೇಲೆ ನೀವು ಸ್ಲ್ಯಾಬ್ ಕೂರಿಸಿ ಕೆಳಗಡೆ ಮಳೆ ಬಂದ್ರೆ ಏನು ತೊಂದರೆ ಆಗಲ್ವಲ್ಲ ನಿಮಗೆ? ಏನು ತೊಂದರೆ ಇಲ್ಲ. ಮಿಕ್ಸ್ ಹಾಕ್ಬಿಟ್ರೆ ನಾವು ಸೆಂಟ್ರಿಂಗ್ ಹೊಡಿಯೋಕೆ ಪ್ರಾಬ್ಲಮ್ ಇಲ್ಲ. ಯಾವ್ದು ಕೆಳಗಡೆ ವೆಟ್ ಮಿಕ್ಸ್ನ ಈಗ ಅದನ್ನ 2, 4, 6, 8 ಪಿಲ್ಲರ್ ಯಾವಾಗ ಹಾಕಂತೀವಿ? ಈಗ ಹಾಕತ್ತೀವಿ ಸರ್, ಇನ್ನೊಂದು 4-5 ಡೇಸ್ ಅಲ್ಲಿ ಮುಗಿಸ್. 4-5 ಡೇಸ್ ಇವತ್ತಿಂದನೇ ಯಾಕೆ ಸ್ಟಾರ್ಟ್ ಮಾಡಿಲ್ಲ? ಅದೇ ಲೇಬರ್ಸ್ ವೆಸ್ಟ್ ಬೆಂಗಾಲ್ಗೆ ಹೋಗಿ ನೋಡ್ರಿ, ನಿಮ್ದು ಕಾರಣಗಳು ಹೇಳ್ಬೇಡಿ. ಯಾಕೆ ಹೇಳ್ಬೇಡಿ? ಈ ಕಾಮಗಾರಿಯನ್ನ 2027ರ ಮಾರ್ಚ್ ಅಂತ್ಯದೊಳಗೆ ಮುಗಿಸಲಾಗುವುದು ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಶಾಸಕರ ಗಮನಕ್ಕೆ ತಂದರು. ಈ ಕಟ್ಟಡದಲ್ಲಿ ಹೈಟೆಕ್ ಶೌಚಾಲಯ, ವಿಶ್ರಾಂತಿ ಕೊಠಡಿ, ತಾಯಿ ಮಗು ಆರೈಕೆ ಕೊಠಡಿ ತೆರೆಯಲು ಆದ್ಯತೆಯನ್ನ ನೀಡಬೇಕು ಎಂದು ಶಾಸಕರು ತಿಳಿಸಿದ್ದಾರೆ. ಆಯ್ತು, ಬೇಕಾದ್ರೆ ನಾನು ಮಂಗಳವಾರ ನಾನು ಒಂದೇ ನಡೀತಾ ಇರುತ್ತೆ, ನೀವು ಬರ್ರಿ ಅದೆಲ್ಲ ಸೇರಿ ಎಷ್ಟು ದಿವಸದಲ್ಲಿ ಬಿಟ್ಟು ಕೊಡ್ತೀರಾ? ನೆಕ್ಸ್ಟ್ ಹೇಳಿದ್ನಲ್ಲ ಸರ್, ಮಾರ್ಚ್ ಮುಂದಿನ ವರ್ಷ ಮಾರ್ಚ್ ಮುಂದಿನ ಮಾರ್ಚ್ ಒಳಗೆ ಮುಗಿಸ್ಬೋದು. ಪೂರ್ತಿ ಹೈಟೆಕ್ ಆಗಿರಬೇಕು. ನಮ್ಮ ಐದಿಲ್ ಹೆಂಗಿದಾವೆ ಆ ಥರ ಹೈಟೆಕ್ ಆಗಿರಬೇಕು. ಆಯ್ತಾ? ಹೈಟೆಕ್ ಆಗಿರ್ಬೇಕು. ಹ್ಯಾಂಡಿಕ್ಯಾಪ್ ಟಾಯ್ಲೆಟ್ ಇದೆ, ಮದರ್ ಫೀಡಿಂಗ್ ರೂಮ್ ಇದೆ, ಲೇಡೀಸ್ ರೆಸ್ಟ್ ರೂಮು, ಜೆಂಟ್ಸು ಮತ್ತು ಯೂರಿನಲ್ಸು ಒಂದೊಂದು ಬಂದು 10 ಯೂರಿನಲ್ಸ್ ಮಾಡ್ತೀವಿ. ಟೆಂಡರ್ ಕೊಡಿ, ಯಾವುದು ಫ್ರೀ ಇಲ್ಲ. ಆದರೆ ಹೆಂಗಿರ್ಬೇಕು ಅಂದ್ರೆ ಒಳಗಡೆ ಹೋದ್ರೆ ಎಲ್ಲೂ ರೆಸ್ಟ್ ರೂಮಿಗೆ ಹೋಗಿದೆ ಅಂತ ಅನಿಸ್ಬಾರ್ದು. ಅದಾದ್ಮೇಲೆ ಮಾಲು ಮಾಡ್ಬೋದು, ಜಾಗ ಸ್ಪೇಸ್ ಇಟ್ಕೊಂಡಿರಿ, ಇನ್ನೊಂದು ದಿವಸ ಯಾವಾಗಲಾರು ಮಾಡಂಗೆ. ಫ್ಯೂಚರಲ್ಲಿ ಬೇರೆ ಕಡೆ ಎಲ್ಲ KSRTC ಇದರಲ್ಲಿ ಇವನ್ ಶಿವಮೊಗ್ಗದಲ್ಲಿ ಇದೆ ನೋಡ್ರಿ, ಸೋರ್ಸ್ ಇರುತ್ತಲ್ಲ, ಸೋರ್ಸ್ ಇರುತ್ತೆ ನಿಮಗೆ. ಕೆಳಗಡೆ ಅಲ್ಲ, ಮೇಲ್ಗಡೆ ಮಾಡ್ರಿ. ಮೇಲ್ಗಡೆ ಫ್ಲೋರಲ್ಲಿ ಎಲ್ಲ ಜಾಗ ಬಿಟ್ಕೊಂಡು ಸೆಕೆಂಡ್ ಫ್ಲೋರಲ್ಲಿ ಡಿವಿಷನ್ ಆಫೀಸ್ ಮಾಡಿದ್ದಾರೆ. ಡಿವಿಷನ್ ಆಫೀಸ್, ಫಸ್ಟ್ ಫ್ಲೋರಲ್ಲಿ ಶಾಪಿಂಗ್ ಮಾಲ್. ಈಗ ನೀವು ಫಸ್ಟ್ ಫ್ಲೋರಲ್ಲಿ ಏನು ಮಾಡಿದ್ದೀರಿ? ನಮಗೆ ಆಫೀಸ್ ಸರಿ, ಫಸ್ಟ್ ಫ್ಲೋರಲ್ಲಿ ಆಫೀಸ್ ಅಲ್ಲೇ ಇಟ್ಕೊಂಡು ಫಸ್ಟ್ ಫ್ಲೋರ್ ಮಾಲ್ ಮಾಡಿದರೆ ರೆವಿನ್ಯೂ ಬರ್ತೈತಲ್ಲ, ಯಾಕೆ ಆ ಥರ ಪ್ಲಾನ್? ಇವರು ಡಿವಿಷನ್ ಎಲ್ಲ ಸೇರ್ಬಿಡ್ತಲ್ಲ ಸರ್, ಅರಸೀಕೆರೆ ಎಲ್ಲ ಸೇರುತ್ತಲ್ಲ, ಡಿವಿಷನ್ ಆಫೀಸು ಸ್ವಲ್ಪ ದೊಡ್ಡದಾಗಿರಲಿ ಅಂತ. ಬಟ್ ಅದನ್ನು ಇದು ನೋಡೋಣ ಸರ್, ಲಿಫ್ಟ್ ಹಾಕಿ, ಲಿಫ್ಟ್ ಎಲ್ಲ ಇದೆ, ಪ್ರೊವಿಷನ್ ಲಿಫ್ಟ್ ಇರೋದ್ರಿಂದ ಸೆಕೆಂಡ್ ಫ್ಲೋರಲ್ಲಾರು ಒಂದಷ್ಟು ಮಾಲಿಗೆ, ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಒಂದು ಫ್ಲೋರ್ ಪೂರ್ತಿ ಮಾಲ್ ಮಾಡಬೇಕಾಯ್ತು. ನಾನು ಅದನ್ನೇ ಹೇಳಿದ್ದು. ಆಫೀಸ್ ಬೇಕಾದ್ರೆ ಮೇಲ್ ಮಾಡಿದ್ರು ಆಗುತ್ತೆ. ಆಫೀಸ್ ನೀವು ಬೇಕಾದ್ರೆ ಸೆಕೆಂಡ್ ಫ್ಲೋರಲ್ಲಿ ಮಾಡಿ. ಈಗಲೂ ಏನು ಅವಕಾಶ ಇದೆ, ಪೂರ್ತಿ ಬ್ಲಾಂಕ್ ಬಿಟ್ಕೊಂಡು ಅವರ ಜಸ್ಟ್ ಫಸ್ಟ್ ಫ್ಲೋರಲ್ಲಿ ನಿಮ್ದು ಅಲ್ಯೂಮಿನಿಯಂ ಪಾರ್ಟಿಷನ್ ಮಾಡ್ತಾರೆ ಅಷ್ಟೇ. ಅಲ್ಯೂಮಿನಿಯಂ ಪಾರ್ಟಿಷನ್ ಮಾಡ್ತಾರೆ, ಅದೊಂದು ಚೇಂಜಸ್ ಮಾಡ್ಕೊಳಕ್ಕೆ ಅವಕಾಶ ಇದ್ರೆ ಮಾಡ್ತಾರೆ. ಚೆಕ್ ಮಾಡ್ಕೊಂಡು ಫಸ್ಟ್ ಫ್ಲೋರ್ನ ಮಾಲಿಗೆ ಅಲ್ಯೂಮಿನಿಯಂ ಪಾರ್ಟಿಷನ್
ಅಲ್ಯೂಮಿನಿಯಂ ಪಾರ್ಟಿಷನ್ ಮಾಡಿಕೊಟ್ರೆ ಕಡಿಮೆ ದುಡ್ಡಲ್ಲೂ ಆಗುತ್ತೆ, ನೀಟಾಗೂ ಬರುತ್ತೆ. ಲೋ ಕಾಸ್ಟಲ್ಲಿ ಅದೊಂದು ಚೇಂಜ್ ಮಾಡ್ಕೊಂಡು ನಾನು ಅದು ಅವತ್ತಿಂದ ನೀವು ಫಸ್ಟ್ ಫ್ಲೋರ್ ಮಾಲು ಅನ್ನೋದೇ ಇದೆ ನನ್ನ ತಲೆಯಲ್ಲಿ. ಆಯ್ತು, ಈಗಲೂ ಏನು ತಲೆ ಕೆಡ್ಸ್ಕೊಂಬೇಡಿ, ಇನ್ನೂ ಅವಕಾಶ ಇದೆ. ಫಸ್ಟ್ ಫ್ಲೋರ್ನ ಪೂರ್ತಿ ಮಾಲ್ ಮಾಡಿಬಿಟ್ಟು ಸೆಕೆಂಡ್ ಫ್ಲೋರಲ್ಲಿ ನಿಮ್ದು ಎಲ್ಲದು ಈಗೇನು ನೀವು ಮಾಡ್ಕೊಂಡಿದ್ರಲ್ಲ, ಡಿವಿಷನ್ ಆಫೀಸು ಪೂರ್ತಿ ಸೆಕೆಂಡ್ ಫ್ಲೋರ್ ಮಾಡ್ಬೇಕು. ಆಯ್ತಾ? ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಪಿಲ್ಲರ್ ಎಷ್ಟು ಅಡಿ ಇದೆ ಹೇಳ್ರಿ? ಮಿನಿಮಮ್ 10 ಅಡಿ ಇದೆ. ಅದ್ರ ಮೇಲೆ ಮತ್ತೆ RCC ಸ್ಲಾಬ್ ಬರುತ್ತೆ, ಅದ್ರ ಮೇಲೆ ಬೀಮ್ ಬರುತ್ತೆ. ಬೀಮ್ ಎಷ್ಟು ಅಡಿ? ಬೀಮ್ 1.5 ಅಡಿ ಇದೆ, 2 ಅಡಿ ಬೀಮ್ ಬರುತ್ತೆ. 1.5 ಅಡಿ ಬೀಮು, ಅದ್ರ ಮೇಲೆ 10 ಇಂಚ್ ಸ್ಲಾಬ್ ಎಷ್ಟು ಹೋಗುತ್ತೆ ಹೈಟ್ ಅಲ್ಲಿಗೆ? 12 ಅಡಿ ಸಿಗುತ್ತೆ. ಸೊ ಆಮೇಲೆ ಫಸ್ಟ್ ಫ್ಲೋರ್ ಇದು ಯಾವಾಗ ಬಿಡುತ್ತೆ ಯಾವಾಗ ಬರುತ್ತೆ ಗೊತ್ತಿಲ್ಲ ನಮಗೆ. ಮಳೆ ಇಷ್ಟು ದಿವಸ ನಿಮಗೆ ಬಿಟ್ಟಿರೋದೇ ನಿಮ್ಮ ಪುಣ್ಯ. ಹೋದ ವರ್ಷ ಈ ದಿನದಲ್ಲಿ ಒಂದಿನ ಮಳೆ ಬಿಟ್ಟಿರಲಿಲ್ಲ, ಒಂದಿನ ಮಳೆ ಬಿಟ್ಟಿರಲಿಲ್ಲ. ಸೊ ನಾನು ಐ ಆಮ್ ನಾಟ್ ಎ ಇಂಜಿನಿಯರ್, ಬಟ್ ಐ ಆಮ್ ಎ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇನ್ ಪೊಲಿಟಿಷಿಯನ್ಸ್. ಅರ್ಥ ಆಯ್ತಾ ನಿಮಗೆ? ಸೊ ನಾನು ಮಲೆನಾಡಲ್ಲಿ ಹುಟ್ಟು ಬೆಳೆದಿರೋನು. ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಎಲ್ಲ ಗೊತ್ತಿರೋದು. ಸೊ ನಿಮಗೆ ನಿಮ್ಮ ಪುಣ್ಯ ಚೆನ್ನಾಗಿದೆ, ಈ ಮಳೆ ಬಂದಿಲ್ಲ. ನಿಮಗೇನಾದ್ರು ಅಶ್ವಿನಿ ರೇವತಿ ಮಳೆ ಎಲ್ಲ ಬಂದಿದ್ರೆ ನೀವು ಇಲ್ಲೇನು ಮುಟ್ಟಕ್ಕಾಗ್ತಾ ಇರಲಿಲ್ಲ. ಸೊ ನೀವೀಗ ನಿಮಗೆ ಅವಕಾಶ, ದೇವರೇ ಅವಕಾಶ ಕೊಟ್ಟದೆ. ನೀವು 8 ಪಿಲ್ಲರ್ನ ಇವತ್ತಿಂದನೇ ಪ್ರಾರಂಭ ಮಾಡಿ ಬಂದಿರ್ತಾನೆ ಲೇಬರ್ ಇವತ್ತಿಂದನೇ. ಯಾರು ಸೆಕ್ಷನ್ ಇಂಜಿನಿಯರ್ ಯಾರಪ್ಪ ಇಲ್ಲಿ? PWD ಅವರು, KSRTC. ನೀನೇನಪ್ಪ? ನಿನ್ನ ಜವಾಬ್ದಾರಿ ಇದು. ಬೆಡ್ ಎಲ್ಲ ಹಾಕ್ಬಿಟ್ಟಿದೀವಿ ಸರ್, ಸ್ಟೀಲ್ ರೆಡಿ ಇದೆ, ಇದು ಎಲ್ಲ ಹಾಕ್ಸಿ ನಾನು ಇನ್ನೊಂದು ವಾರ ಬಿಟ್ಟು ಬರೋದ್ರೊಳಗಡೆ ಇದು RCCಗೆ ರೆಡಿ ಆಗುತ್ತೆ. ಆಯ್ತು ಸರ್, ಎಲ್ಲ ಆಯ್ತಾ? ಇದು ಫಸ್ಟ್ ಫ್ಲೋರ್ ಆಯ್ತು. ಆಮೇಲೆ